ಬ್ಯಾಕ್ ಟು ಕ್ವಿಕ್ ಟ್ರೇಡರ್. ಈ ವಿಡಿಯೋದಲ್ಲಿ ಸ್ಮಾಲ್ ಕ್ಯಾಪಿಟಲಿಂದ ಹೇಗೆ ಪ್ರಾಫಿಟ್ ಮಾಡೋದು ಅಂತ ನೋಡುವ. ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಮಾಡಲಿಕ್ಕೆ ಮಿನಿಮಮ್ ಎಷ್ಟು ಕ್ಯಾಪಿಟಲ್ ಬೇಕು ಮತ್ತು ಮೈಂಡ್ಸೆಟ್ ಹೇಗಿರಬೇಕಂತ ನೋಡುವ. ಈ ವಿಡಿಯೋದಲ್ಲಿ ನಾನು ಎಂಟರಾಗೋ ಪ್ರತಿಯೊಂದು ಟ್ರೇಡ್ನ ಲಾಜಿಕನ್ನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ನೀವು ಫ್ರೀ ಟೈಮ್ ಇರುವಾಗ ಆರಾಮ್ಸೆ ಕೂತ್ಕೊಂಡು ಈ ವಿಡಿಯೋ ನೋಡಿ, ಸ್ಕಿಪ್ ಮಾಡಿಕೊಂಡು ಹೋದರೆ ಅರ್ಥ ಆಗಲಿಕ್ಕಿಲ್ಲ. ಕರೆನ್ಸಿ ಪೇರ್ಗಳು ಆ್ಯಡ್ ಮಾಡಿ ಆಯಿತು. ಇನ್ನು ನಾವು ಟ್ರೇಡಿಗೆ ನಾವು ಎಂಟರ್ ಆಗುವ ರಿಸ್ಕ್ ಪರ್ಸೆಂಟೇಜನ್ನು ಡಿಫೈನ್ ಮಾಡುವ. ಬಿಗಿನರ್ಸಿಗೆ 1% ಬೆಟರ್, ಯಾಕೆಂತ ಹೇಳಿದರೆ ಟ್ರೇಡ್ ಲೂಸ್ ಆದರೆ ಸಹ ನಿಮ್ಮ ಮೈಂಡ್ಸೆಟ್ ಅಷ್ಟು ಬೇಗ ಎಫೆಕ್ಟ್ ಆಗೋದಿಲ್ಲ. ನಾನು 2% ತೊಗೊಳ್ತೇನೆ. ನೆಕ್ಸ್ಟ್ ಮೇಲೆ ಟೈಮ್ 1 ಮಿನಿಟ್ ಕ್ಯಾಂಡಲ್ಲಿ ಸೆಟ್ ಮಾಡಿ ಇಟ್ಕೊಳ್ಳುವ. ಓಕೆ, ಸೊ ಇನ್ನು ಪರ್ಫೆಕ್ಟ್ ಎಂಟ್ರಿಗೋಸ್ಕರ ವೆಯ್ಟ್ ಮಾಡುವ. ಫೈನಲಿ ಇಲ್ಲಿ ಕನ್ಫರ್ಮ್ ಶಾರ್ಟ್ ಎಂಟ್ರಿ ಕಾಣ್ತಾ ಉಂಟು. ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿ ತೋರಿಸ್ತೇನೆ. ಪರ್ಫೆಕ್ಟ್ ವಿ ಶೇಪ್ ರಿಕವರಿ ಆಗಿದೆ ಇಲ್ಲಿ. ಸೊ ನಾನೀಗ ಡ್ರಾ ಮಾಡಿದ ಲೈನ್ ಹತ್ರ ಮಾರ್ಕೆಟ್ ಒಂದು ಕ್ಲೋಸ್ ಆದರೆ ನೆಕ್ಸ್ಟ್ ಕ್ಯಾಂಡಲ್ ಡೌನ್ ಸೈಡ್ ಹೋಗ್ತದೆ. ಯಾಕೆಂತ ಹೇಳಿದರೆ ಅಲ್ಲಿ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಉಂಟು. ಪ್ರೀವಿಯಸ್ಲಿ ನೋಡಿದಾಗೆ 3-4 ಟೈಮ್ಸ್ ಆ ಲೈನ್ ಟಚ್ ಆಗಿ ಮಾರ್ಕೆಟ್ ಕೆಳಗೆ ಬಂದಿದೆ. ಸೊ ಈ ಗ್ರೀನ್ ಕ್ಯಾಂಡಲ್ ಆ ಲೈನನ್ನು ಟಚ್ ಆಗಿ ಕ್ಲೋಸ್ ಆಗಬೇಕು. ಇನ್ನು 20 ಸೆಕೆಂಡ್ಸ್ ಉಂಟು, ನೋಡುವ, ವೆಯ್ಟ್ ಮಾಡುವ. ಆ ಲೈನ್ನ ಮೇಲೆ ಕ್ಲೋಸ್ ಮಾಡಿದರೆ ನಾವು ಇಗ್ನೋರ್ ಮಾಡುವ. ಆ ಲೈನ್ನ ಕೆಳಗೆ ಕ್ಲೋಸ್ ಮಾಡಿದರೆ ಮಾತ್ರ ನಾವು ಡೌನ್ ಸೈಡ್ ಎಂಟ್ರಿ ತೊಗೊಳ್ಬೇಕೀಗ. ಸೊ ನಮಗೆ ಬೇಕಿದೆ ಈ ಕ್ಯಾಂಡಲ್ ಕ್ಲೋಸ್ ಆಯಿತು, ಡೌನ್ ಎಂಟ್ರಿ ತೊಗೊಳ್ಳುವ. ಜಸ್ಟ್ 1 ಸೆಕೆಂಡ್ ಲೇಟ್ ಆಗಿದೆ ಎಂಟ್ರಿ ತೊಗೊಳ್ಳಿಕ್ಕೆ, ಅಷ್ಟು ಕೆಳಗೆ ಬಂದು ಪ್ಲೇಸ್ ಆಯಿತು ಟ್ರೇಡ್. ಸೊ ಈ ಕ್ಯಾಂಡಲ್ ರೆಡ್ ಆದರೆ ಕೂಡ ನಾವು ಇನ್ನಾಗೋ ಪಾಸಿಬಿಲಿಟಿ ಚೂರು ಕಮ್ಮಿ ಆಯಿತು. ಯಾಕೆಂತ ಹೇಳಿದರೆ ಸ್ವಲ್ಪ ಲೇಟ್ ಆಯಿತು ಪ್ಲೇಸ್ ಮಾಡಿದ್ದು ಟ್ರೇಡ್. ತೊಂದರೆ ಎಲ್ಲ, ವೆಯ್ಟ್ ಮಾಡುವ. ಇದು ಸ್ಟ್ರಾಂಗ್ ರೆಡ್ ಕ್ಯಾಂಡಲೇ ಆಗಬೇಕು, ನೋಡುವ. ಫಸ್ಟ್ ಟ್ರೇಡೇ ಭಾರಿ ಒಳ್ಳೆ ಟ್ರೇಡ್ ಸಿಕ್ಕಿತ್ತು. ಈ ಟ್ರೇಡಲ್ಲಿ ಆ್ಯಕ್ಚುಲಿ ರಿಸ್ಕ್ ಜಾಸ್ತಿ ತೊಗೊಳ್ಬೋದಿತ್ತು. ಯಾಕೆಂತ ಹೇಳಿದರೆ ಅಲ್ಲಿ ಡಬಲ್ ಕನ್ಫರ್ಮೇಷನ್ ಇತ್ತು. ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಲೆವೆಲ್ ರೀಚ್ ಆಗಿ ಬಂದಿದೆ, ಇನ್ನೊಂದು ವಿ ಪ್ಯಾಟರ್ನ್ ಕಂಪ್ಲೀಟ್ ಆಗಿದೆ. ಈ ಟ್ರೇಡಿನ ಇಲ್ಲಿಂದ ಲಾಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ನೋಡಿ, 20 ಸೆಕೆಂಡ್ಸ್ ಉಂಟು, ವೆಯ್ಟ್ ಮಾಡಿ ನೋಡುವ. ಲಾಸ್ಟ್ 10 ಸೆಕೆಂಡ್ಸ್. ಹೇಗಿದ್ರು ಕನ್ಫರ್ಮ್ ವಿನ್ ಆಗಲೇಬೇಕು ಶಾರ್ಟ್ ಟ್ರೇಡ್ ಇದು. ಓಕೆ, ಸೊ ನಮ್ಮ ಫಸ್ಟ್ ಟ್ರೇಡ್ ವಿನ್ ಆಗ್ತದೆ ಈಗ. ಓಕೆ, ಇಲ್ಲಿ ಇನ್ನೊಂದು ಟ್ರೇಡ್ ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು, ನೋಡುವ. ಈ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗ್ತದೆ, ನೋಡುವ. ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಆಗಿ ಚೂರು ಕೆಳಗೆ ಬರಲಿ. ಅಲ್ಲಿ ಒಂದು ಸಪೋರ್ಟ್ ಕಾಣ್ತಾ ಉಂಟು ನನಗೆ ಕೆಳಗೆ. ಆ ಲೈನಿಗೆ ರೀಚ್ ಆದರೆ, ಈಗ ಕರ್ಸರ್ ಇಟ್ಟಲ್ಲಿಗೆ ರೀಚ್ ಆದರೆ ಗ್ರೀನ್ ಎಂಟ್ರ್ ಆಗ್ತಾನೆ ಅಪ್ ಸೈಡ್. ಓಕೆ, ಸೊ ಇಲ್ಲಿ ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು, ಎಂಟರ್ ಆಗುವ. ಸ್ವಲ್ಪ ಲೇಟ್ ಆಯಿತು ಎಂಟ್ರಿ, ತೊಂದರೆ ಇಲ್ಲ, ವಿನ್ ಆಗಬೇಕು. ಈಗ ನಾನು ಡ್ರಾ ಮಾಡಿದರೆ ನಾನು ಕರೆಕ್ಟ್ ನೋಡಿ. ಅಲ್ಲಿ ಪ್ರೀವಿಯಸ್ಲಿ ಅಲ್ಲಿಗೆ ಬಂದು ಮಾರ್ಕೆಟ್ ಅಲ್ಲಿಂದ ಸಪೋರ್ಟ್ ತೊಗೊಂಡು ನೆಕ್ಸ್ಟ್ ಮೇಲೆ ಹೋದದು. ಸೊ ಆದ ಕಾರಣ ಏನಿಲ್ಲದಿದ್ದರೂ ಅಟ್ಲೀಸ್ಟ್ ಆ ಲೈನಿಂದ ಮೇಲೆ ಆದರೂ ಮಾರ್ಕೆಟ್ ಕ್ಲೋಸ್ ಆಗಬೇಕು. ವೆಯ್ಟ್ ಮಾಡಿ ನೋಡುವ. ಇದು ವಿನ್ ಆದರೆ ನಮ್ಮದು ಬ್ಯಾಕ್ ಟು ಬ್ಯಾಕ್ 2 ಟ್ರೇಡ್ ವಿನ್ ಆದಾಗ್ತದೆ. ನಾವು ಡ್ರಾ ಮಾಡಿದರೆ ಏನು ಹತ್ರ ಡ್ಯಾನ್ಸ್ ಮಾಡ್ತಾ ಉಂಟು ಮಾರ್ಕೆಟ್, ನೋಡುವ. ನಮ್ಮ ಫೇವರ್ ಆಗಿ ಬರಲೇಬೇಕು. 3, 2, 1. ಓಕೆ, ಫೈನಲಿ ಲಾಸ್ಟ್ ಸೆಕೆಂಡಿಗೆ ನಮ್ಮ ಫೇವರಲ್ಲಿ ಕ್ಲೋಸ್ ಆಯಿತು. ಸೊ ನಮ್ಮ ಸೆಕೆಂಡ್ ಟ್ರೇಡ್ ಕೂಡ ವಿನ್ ಆಯ್ತು. ಇಲ್ಲಿ ನೋಡೋದಾದರೆ ಇನ್ನೊಂದು ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು. ಯಾಕೆಂತ ಹೇಳಿದರೆ ಬ್ರೇಕ್ ಡೌನ್ ಕೊಟ್ಟಿದೆ ಮಾರ್ಕೆಟ್. ನೆಕ್ಸ್ಟ್ ಸಪೋರ್ಟ್ ಕೂಡ 0.5100 ಹತ್ರ ಕಾಣ್ತಾ ಉಂಟು. ಸೊ ಒಂದು ಡೌನ್ ಎಂಟ್ರಿ ಆದೆ. ಇಲ್ಲಿ ಎಂಟ್ರ್ ಆಗಬೇಕು ಅಂತ ಇರಲಿಲ್ಲ, ವೆಯ್ಟ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರ್ ಆಗ್ಬೋದಿತ್ತು, ತೊಂದರೆ ಇಲ್ಲ, ನೋಡುವ. ಅರ್ಧ ಟೈಮಿಂಗಲ್ಲಿ ಎಂಟ್ರ್ ಆದಾಗಾಯಿತು. ಸ್ವಲ್ಪ ವೆಯ್ಟ್ ಮಾಡಿ, ಕರೆಕ್ಟ್ ಎಂಟ್ರ್ ಆಗಬೇಕಿತ್ತು, ನೋ ಇಶ್ಯೂಸ್. ಇದು ರೆಡ್ ಆಗದಿದ್ದರೂ ನೆಕ್ಸ್ಟ್ ಕ್ಯಾಂಡಲ್ ರೆಡ್ ಆಗಲೇಬೇಕು. ಯಾಕೆಂತ ಹೇಳಿದರೆ ಇನ್ನೂ ಕೆಳಗೆ ಮೂವ್ ಆಗೋವರೆಗೆ ಗ್ಯಾಪ್ ಉಂಟಲ್ಲಿ ಮಾರ್ಕೆಟಿಗೆ, ನೋಡುವ. ಲಾಸ್ಟ್ 3, 2, 1. ಇಲ್ಲ, ಆಗಲಿಲ್ಲ. ಆ ಲಾಸನ್ನು ರಿಕವರ್ ಮಾಡಲಿಕ್ಕೆ 2 ಡೌನ್ ಎಂಟ್ರಿ ತಗೊಳ್ಳುವ. ಇದು ವಿನ್ ಆಗಿ ಆಗ್ತದೆ. ಬೈನರಿ ಟ್ರೇಡಿಂಗಲ್ಲಿ ಹೆಚ್ಚಾಗಿ ಯೂಸ್ ಮಾಡೋರು ತಿಳಿದರೆ 1 ಸ್ಟೆಪ್ ಮಾರ್ಟಿಂಗೇಲ್. ಹೇಗೆ ಅಂತ ಹೇಳಿದರೆ, ಈಗ ಒಂದು ಟ್ರೇಡ್ ಲಾಸ್ ಆದರೆ ಅದರ ನೆಕ್ಸ್ಟ್ ಟ್ರೇಡಿಗೆ ನಾವು ಅದರ ಡಬಲ್ ಅಮೌಂಟ್ ಎಂಟ್ರ್ ಆಗ್ತೇವೆ. ಅದಕ್ಕಿಂತ ಹೇಳಿದ್ರೆ ನಾವು ಮಲ್ಟಿಪಲ್ ಸ್ಟೆಪ್ಸ್ ಮಾರ್ಟಿಂಗೇಲ್ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾವು 100 ರುಪೀಸ್ ಹೋದರೆ ಖಾಲಿ 200 ರುಪೀಸ್ ಹಾಕಬೇಕಷ್ಟೇ. ಅದು ಹೋಯ್ತು ಅಂತೇಳಿ 400 ರುಪೀಸ್ ಹಾಕ್ಲಿಕ್ಕೆ ಹೋದರೆ ನಾವು ಅಕೌಂಟ್ ಬ್ಲೋ ಮಾಡಿ ಕುತ್ಕೋಬೇಕಾಗಿ ಬರ್ತದೆ. ಸೊ ಮ್ಯಾಕ್ಸಿಮಮ್ 1 ಸ್ಟೆಪ್ ಮಾರ್ಟಿಂಗೇಲ್ ಮಾತ್ರ ಯೂಸ್ ಮಾಡೋದು. ನಾವಿಲ್ಲಿ ಯೂಸ್ ಮಾಡಿದ್ದೇವೆ. ಈಗ ಇದು ವಿನ್ ಆಗಿ ಆಗ್ತದೆ, ನೋಡುವ. ಆ್ಯಕ್ಚುಲಿ ಈ ಟ್ರೇಡಿಗೆ ಸಹ ಡಬಲ್ ಕನ್ಫರ್ಮೇಷನ್ ಉಂಟು. ಈಗ ಹಾರಿಜಾಂಟಲ್ ಲೈನ್ ಕರೆಕ್ಟ್ ನೋಡಿ. ಪ್ರೀವಿಯಸ್ಲಿ ಮಾರ್ಕೆಟ್ ಎಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲೆ ಹೋಯ್ತಾ,
ಅದೇ ಲೈನನ್ನು ಬ್ರೇಕ್ ಡೌನ್ ಕೊಟ್ಟು ರೆಸಿಸ್ಟೆನ್ಸ್ ಆಗಿ ತಗೊಂಡು ಕೆಳಗೆ ಬರ್ತಾ ಉಂಟು ಈಗ ಮಾರ್ಕೆಟ್. ಈ ಟ್ರೇಡ್ ಇಲ್ಲಿಂದ ಲಾಸ್ ಆಗೋ ಪ್ರೊಬಬಿಲಿಟಿ ತುಂಬ ಕಮ್ಮಿ. 10 ಸೆಕೆಂಡ್ಸ್ ಉಂಟು, ವೆಯ್ಟ್ ಮಾಡಿ ನೋಡುವ. ಸೊ ಫೈನಲಿ ನಮ್ಮ ಥರ್ಡ್ ಟ್ರೇಡ್ ಈಗ ಒನ್ ಸ್ಟೆಪ್ ಮಾರ್ಟಿಂಗೇಲಲ್ಲಿ ವಿನ್ ಆಗ್ತಾ ಉಂಟು. ಇಲ್ಲಿ ಒಂದು ಎಂಟ್ರಿ ಕಾಣ್ತಾ ಉಂಟು, ಆದರೆ ಇನ್ನೂ ಎಂಟ್ರ್ ಆದರೆ ಲೇಟ್ ಆಯಿತು ಅನಿಸ್ತಾ ಉಂಟು. ಡೌನ್ ಸೈಡ್ಗೆ ಎಂಟ್ರಿ ಇದ್ದದ್ದು, ಹೇಗೆಂದರೆ 1072 ತನಕ ಮೂವ್ ಆಗುವಷ್ಟು ಸ್ಪೇಸ್ ಉಂಟು ಮಾರ್ಕೆಟಿಗೆ. ಲೇಟ್ ಆದ ಕಾರಣ ಎಂಟ್ರ್ ಆಗೋದು ಬೇಡ, ಬೇರೆ ಎಂಟ್ರಿ ನೋಡುವ. ಇಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ಶಾರ್ಟ್ ಪ್ಯಾಟರ್ನ್ ಕಾಣಿಸ್ತಾ ಉಂಟು. ಇಲ್ಲಿ ಗ್ರೀನ್ ಸೈಡ್ ಎಂಟ್ರಿ ತೊಗೊಳ್ಳುವ. ಇದೂ ಚೂರು ಲೇಟ್ ಆಯಿತು, ಇದು 1 ನಿಮಿಷ 30 ಸೆಕೆಂಡ್ ಟ್ರೇಡ್ ಎಂಟ್ರ್ ಆಯಿತು. ಚೂರು ಬೇಗ ಎಂಟ್ರಿ ಆಗಬೇಕಿತ್ತು, ಲೇಟ್ ಎಂಟ್ರಿ ಆದ ಕಾರಣ ಚೂರು ಹೆದರಿಕೆ ಆಗ್ತಾ ಉಂಟು. ನೋಡುವ, ಸದ್ಯಕ್ಕೆ ನಮ್ಮ ಫೇವರಲ್ಲೇ ಉಂಟು ಮಾರ್ಕೆಟ್, ಎಲ್ಲಿ ಕ್ಲೋಸ್ ಆಗ್ತದೆ ನೋಡುವ. ಇದೇ ಟ್ರೇಡ್ ವಿನ್ ಆಗಬೇಕಿತ್ತು, ಕರೆಕ್ಟಾಗಿ ಎಂಟ್ರ್ ಆಗ್ತಿತ್ತು, ಈ ಟ್ರೇಡ್ ವಿನ್ ಆಗಿ ಆಗ್ತಿತ್ತು. ನಮ್ಮ ಲೈನ್ನ ಮೇಲೆ ಕ್ಲೋಸ್ ಆಗಿದೆ, ನಾವು ಲೇಟ್ ಎಂಟ್ರ್ ಆದ ಕಾರಣ ಇನ್ನೂ 1 ನಿಮಿಷ ಕಾಯಬೇಕು ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ. ಸೊ ಇದು ನಮ್ಮ ಎಗೇನ್ಸ್ಟ್ ಹೋಗ್ಬೋದು ಈಗ. ಇದು ತುಂಬ ನಮ್ಮ ಎಗೇನ್ಸ್ಟ್ ಹೋಯಿತು. ನೋಡುವ, ವೆಯ್ಟ್ ಮಾಡಿ ನೋಡುವ ಏನಾಗ್ತದೆ ಅಂತ. ಅರ್ಜೆಂಟಲ್ಲಿ ಮಧ್ಯದಲ್ಲಿ ಬೇರೆ ಟ್ರೇಡ್ ಎಂಟ್ರ್ ಆಗೋ ಕೆಲಸ ಬೇಡ. ಲಾಸ್ ಯಾವತ್ತು ಕಂಟ್ರೋಲಲ್ಲೇ ಇಡಬೇಕು. ಒಂದು ನಮ್ಮ ಫೇವರಲ್ಲಿ ಮೇಲೆ ಕ್ಲೋಸ್ ಆಗಬೇಕು, ಇಲ್ಲದಿದ್ದರೆ ಅಟ್ಲೀಸ್ಟ್ ದೊಡ್ಡ ರೆಡ್ ಕ್ಯಾಂಡಲ್ ಆದರೂ ಫಾರ್ಮ್ ಆಗಬೇಕು. ಇದು ಇನ್ ಬಿಟ್ವೀನ್ ಫಾರ್ಮ್ ಆದರೆ ನಮಗೆ ನೆಕ್ಸ್ಟ್ ಒನ್ ಸ್ಟೆಪ್ ಪಾರ್ಟಿಗೆ ಕೂಡ ಎಂಟರ್ ಆಗುವಾಗಿಲ್ಲ. ಮಾರ್ಕೆಟ್ ಈಗ ಇರುವ ಪ್ಲೇಸಲ್ಲಿ ಕ್ಲೋಸ್ ಆದರೆ ನೆಕ್ಸ್ಟ್ ಅಪ್ ಸೈಡ್ ತೊಗೊಳ್ತಾನೆ ಎಂಟ್ರಿ. ಒನ್ ಸ್ಟೆಪ್ ಮಾರ್ಟಿಂಗಲ್ಲಿ ಮೇಲೆ ಕ್ಲೋಸ್ ಆದರೆ ತೊಗೊಳ್ಳೋದಿಲ್ಲ. ಮಾರ್ಕೆಟ್ ಮಿಡ್ಲಲ್ಲೇ ಕ್ಲೋಸ್ ಆಯಿತು. ನೋಡುವ, ಸ್ವಲ್ಪ ವೆಯ್ಟ್ ಮಾಡುವ, ಮಾರ್ಕೆಟ್ ಕೆಳಗೆ ಬರ್ತದ ನೋಡುವ. ನನಗೆ ಬೇಕಿದ್ದ ಏರಿಯಾಗೆ ಬಂದರೆ ಅಪ್ ಸೈಡ್ ಎಂಟ್ರಿ ತೊಗೊಳ್ಳುವ ಎರಡು, ಇಲ್ಲದಿದ್ದರೆ ಬೇಡ. ಬೇರೆ ಚಾರ್ಟಲ್ಲಿ ನೋಡುವ. ಬಾ ಕೆಳಗೆ ಬಾ ಅಂತೂ ಬರ್ತದೆ. ಈಗ 2 ಎಂಟ್ರಿ ತಗೊಳ್ಳೋ ಮೇಲೆ ಎಸ್. ಸೊ ಬೇಕಿದ್ದಲ್ಲಿ ಎಂಟ್ರಿ ಸಿಕ್ಕಿತ್ತು. ಇಲ್ಲಿಂದಂತೂ ಮಾರ್ಕೆಟ್ ವಿನ್ ಆಗಲೇಬೇಕು. ನೋಡುವ, ಪರ್ಫೆಕ್ಟ್ ಎಂಟ್ರಿ ಆಗಿದ್ದು. ಲಾಸ್ಟ್ 25 ಸೆಕೆಂಡ್ಸ್. ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಓಕೆ, ಇದು ಸ್ಟ್ರಾಂಗ್ ಆಗಿ ನಮ್ಮ ಫೇವರಲ್ಲಿ ಹೋಗ್ತಾ ಉಂಟು. ತುಂಬ ವಾಲಟೈಲ್ ಮಾರ್ಕೆಟ್, ಇಷ್ಟು ಮೂಮೆಂಟ್ ಕೊಡೋದಿಲ್ಲ ಮಾರ್ಕೆಟ್. ವಾಲಟೈಲ್ ಮಾರ್ಕೆಟ್ ಸ್ವಲ್ಪ ರಿಸ್ಕಿ ಟ್ರೇಡ್ ಮಾಡಲಿಕ್ಕೆ, ಯಾಕೆಂದರೆ ಅಷ್ಟು ದೊಡ್ಡ ರೆಡ್ ಕ್ಯಾಂಡಲ್ ಕೊಟ್ಟು ಅಲ್ಲಿಂದ ವಾಪಸ್ ಮೇಲೆ ಗ್ರೀನ್ ಹೋಗ್ತಾ ಉಂಟು. ಓಕೆ, ಫೈನಲಿ ವಿನ್ ಆಯ್ತು ಇದು ಕೂಡ. ಈ ಟ್ರೇಡ್ ಕೂಡ ಒನ್ ಸ್ಟೆಪ್ ಪಾರ್ಟಿಗೆಲ್ಲ ವಿನ್ ಆದದ್ದು. USD CHF ಕೂಡ ಎಂಟ್ರಿ ಇದ್ದಾಗೆ ಕಾಣಿಸ್ತಾ ಉಂಟು. ಮಾರ್ಕೆಟ್ ಬ್ರೇಕ್ಔಟ್ ಆಗುವ ರೇಂಜಲ್ಲಿ ಉಂಟು. ಓಕೆ, ಸೊ ಅಪ್ ಸೈಡ್ ಎಂಟ್ರಿ ತೊಗೊಳ್ಳುವ. ಕ್ಯಾಂಡಲ್ ಕ್ಲೋಸ್ ಆದ ಕಾರಣ ಬೇಗ ಎಂಟ್ರಿ ತೊಗೊಳ್ಬೇಕಾಗಿ ಬಂತು. ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿ ತೋರಿಸ್ತೇನೆ ಈಗ ಎಂಟ್ರ್ ಆದ ರೀಸನ್ ಏನು ಅಂತ. ಈ ಲೈನ್ ಕರೆಕ್ಟ್ ನೋಡಿ. ಈ ಲೈನ್ ಪ್ಲೇಸ್ ಮಾಡಿದಲ್ಲಿ ಪ್ರೀವಿಯಸ್ಲಿ 2 ಟೈಮ್ಸ್ ಮಾರ್ಕೆಟ್ ಅಲ್ಲಿಂದ ಬಂದು ಸ್ಟ್ರಾಂಗ್ ರಿಜೆಕ್ಷನ್ ತೊಗೊಂಡು ಕೆಳಗೆ ಬಂದಿದೆ. ಸೊ 2 ಸಲ ಆದ ನಂತರ ಇದು 3rd ಟೈಮ್ ಮಾರ್ಕೆಟ್ ಆ ಲೈನನ್ನು ಟಚ್ ಮಾಡಿ ಅದರ ಮೇಲೆ ಕ್ಲೋಸ್ ಮಾಡ್ತಿರೋದು. ಅದರ ಮೇಲೆ ಕ್ಲೋಸ್ ಆದ ಕಾರಣ ಅಪ್ ಸೈಡ್ ಎಂಟ್ರಿ ತೊಗೊಂಡದ್ದು. ಅದರ ಕೆಳಗೆ ಕ್ಲೋಸ್ ಮಾಡ್ತಿದ್ರೆ ಡೌನ್ ಸೈಡ್ ಎಂಟ್ರಿ ತೊಗೊಳ್ತಿದ್ದೆ. ಸದ್ಯಕ್ಕೆ ಇದು ನಮ್ಮ ಎಗೇನ್ಸ್ಟ್ ಹೋಗ್ತಾ ಉಂಟು ಕ್ಯಾಂಡಲ್. ನೋಡುವ, ಈ ಟ್ರೇಡ್ ಲಾಸ್ ಆದರೆ ಒನ್ ಸ್ಟೆಪ್ ಪಾರ್ಟಿಂಗಲ್ಲಿ ಎಂಟರ್ ಆಗುವ ವಾಪಸ್. ತುಂಬ ಸ್ಟ್ರಾಂಗ್ ರಿಜೆಕ್ಷನ್ ತೋರಿಸ್ತಾ ಉಂಟು. ಇಷ್ಟು ರಿಜೆಕ್ಷನ್ ತೋರಿಸಬಾರ್ದಿತ್ತು, ಸಣ್ಣ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಬೇಕಿತ್ತು. ತುಂಬ ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು, ತೊಂದರೆ ಇಲ್ಲ. ನೋಡುವ, ಲಾಸ್ಟ್ 7 ಸೆಕೆಂಡ್ಸ್. ಓಕೆ, ಸೊ ಅಪ್ ಸೈಡ್ ಎಂಟ್ರ್ ಆಗುವ, 2 ಎಂಟ್ರಿ ತಗೊಳ್ಳುವ. ಯಾಕೋ ಮಾರ್ಕೆಟ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಇಷ್ಟು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಲೇಬಾರ್ದಿತ್ತು, ಇಲ್ಲಿಂದಲೇ ಮೇಲೆ ಹೋಗಬೇಕಿತ್ತು ಕ್ಯಾಂಡಲ್. ನೋಡುವ, ನಮ್ಮ ಲಾಜಿಕ್ ಪ್ರಕಾರ ಇದು ವಿನ್ ಆಗಲೇಬೇಕು. ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟಿಗಾದರೂ ಮಾರ್ಕೆಟ್ ಮೇಲೆ ಬರ್ಬೋದು ಅಂತ ಹೋಪ್ಸ್ ಉಂಟು. ವೆಯ್ಟ್ ಮಾಡಿ ನೋಡುವ. ಇನ್ನು 30 ಸೆಕೆಂಡ್ಸ್ ಉಂಟು.
ನಮಗೆ ಬೇಕಿದ್ದ ಝೋನಲ್ಲಿ ಆಟ ಆಡಿಸ್ತಾ ಉಂಟು. ನಮ್ಮ ಫೇವರಲ್ಲಿ ಬರ್ಬೋದು. ಲಾಸ್ಟ್ 20 ಸೆಕೆಂಡ್ಸ್. ಓಕೆ, ಹೋಗು ಮೇಲೆ ಹೋಗು. ನಮ್ಮ ಅನಾಲಿಸಿಸ್ ಪ್ರಕಾರ ಮೇಲೆ ಹೋಗ್ತಾ ಉಂಟು ಈಗ. ಓಕೆ, ಪರ್ಫೆಕ್ಟ್. ಸೊ ನಮ್ಮದು ಇದು ಥರ್ಡ್ ಒನ್ ಸ್ಟೆಪ್ ಪಾಯಿಂಟಿಂಗಲ್ಲಿ ವಿನ್ ಆಗುವಂಥ ಟ್ರೇಡ್ ಇದು. ಓಕೆ, ವಿನ್ ಆಯಿತು. ಬೇರೆ ಎಲ್ಲರೂ ಎಂಟ್ರಿ ಉಂಟಾ ನೋಡುವ. ಓಕೆ, ಸೊ ಇಲ್ಲಿ ಎಂಟ್ರಿ ಕಾಣಿಸ್ತಾ ಉಂಟು. ಇಲ್ಲಿ ಅಪ್ ಸೈಡ್ ಎಂಟ್ರಿ ಉಂಟು. ಎಂಟರ್ ಆಗಿಕೊಳ್ತೇನೆ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ ಯಾಕೆ ಎಂಟರ್ ಆದೆ ಅಂತೇಳಿ. ಸ್ವಲ್ಪ ಲೇಟ್ ಆಯಿತು ಎಂಟ್ರಿ, ಯಾಕೆಂದರೆ ಚಾರ್ಟಿಗೆ ಎತ್ತಬೇಕಿದ್ರೆ ಲೇಟ್ ಆಯ್ತು. ನಾವು ನೋಡೋ ಬೇರೆ ಎಂಟ್ರಿ ಎಲ್ಲರೂ ಉಂಟಾ ನೋಡಿ ಬರುವ. ಎಲ್ಲದರಲ್ಲೂ ಮಾರ್ಕೆಟ್ ರೇಂಜಲ್ಲೇ ಉಂಟು. ಇಲ್ಲಿ ಸಹ ಮೂವ್ಮೆಂಟ್ ಆಗುವಾಗ ಕಾಣಿಸ್ತಾ ಇಲ್ಲ. ಇಲ್ಲಿ ಪರ್ಸೆಂಟೇಜ್ ಕಮ್ಮಿ ಆಗಿದೆ, ಚೇಂಜ್ ಮಾಡೋ ಕರೆನ್ಸಿ ಪೇರ್. ಓಕೆ, ಸೊ ನಮ್ಮ ಈ ಟ್ರೇಡ್ ಸಹ ವಿನ್ ಆಯಿತು. ಈ ಟ್ರೇಡ್ ಯಾಕೆ ಎಂಟರ್ ಆದ ಅಂತೇಳಿ ತೋರಿಸ್ತೇನೆ ಈಗ. ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತೇನೆ ವಾಪಸ್, ಕರೆಕ್ಟಾಗಿ ನೋಡಿ. ನಾವು ಎಂಟರ್ ಆದ ಟ್ರೇಡ್ನ ಪ್ರೀವಿಯಸ್ ರೆಡ್ ಕ್ಯಾಂಡಲ್ ಕರೆಕ್ಟಾಗಿ ನಾವೀಗ ಡ್ರಾ ಮಾಡಿದ ಲೈನಿನ ಮೇಲೆ ಕ್ಲೋಸ್ ಆಗಿದೆ. ಪ್ರೀವಿಯಸ್ಲಿ ಆ ಲೈನಿಂದ ಮಾರ್ಕೆಟ್ ಸ್ಟ್ರಾಂಗ್ ಸಪೋರ್ಟ್ ತೊಗೊಂಡು ದೊಡ್ಡ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಸೊ ಸೆಕೆಂಡ್ ಟೈಮಲ್ಲಿ ರೀಚ್ ಆಗಬೇಕಿದ್ರೆ ಆ ಲೈನಿಗೆ ರೆಸ್ಪೆಕ್ಟ್ ಕೊಡಲೇಬೇಕಿತ್ತು ಮಾರ್ಕೆಟ್. ಆಲ್ರೆಡಿ ನಮ್ಮ ಪ್ರಾಫಿಟ್ 900 ಚಿಲ್ಲರೆ ಉಂಟು. ಅದೊಂದು 1000 ರುಪೀಸ್ ರೌಂಡ್ ಫಿಗರ್ ಮಾಡುವ. ಸೊ ಜಾಸ್ತಿ ರಿಸ್ಕ್ ತೊಗೊಳ್ಳೋದು ಬೇಡ ಈಗ. ರಿಸ್ಕ್ ಡಿಕ್ರೀಸ್ ಮಾಡಿಕೊಳ್ಳುವ, 1% ಇಟ್ಕೊಳ್ಳುವ. ಯಾಕೆಂದರೆ ಬಂದ ಪ್ರಾಫಿಟನ್ನು ಯಾವತ್ತೂ ಬಿಟ್ಟು ಕೊಡಬಾರ್ದು. ದಿನಕ್ಕೆ 10% ಈಸ್ ಮೋರ್ ದೆನ್ ಇನಫ್. ಸೊ ಓಕೆ, ಇಲ್ಲಿ ಬ್ರೇಕ್ಔಟ್ ಆಗ್ತಾ ಉಂಟು. ಸೊ ನಾವಿಲ್ಲಿ ಟ್ರೇಡ್ ಅಪ್ ಸೈಡ್ ಎಂಟರ್ ಆಗುವ. ಈ ಕ್ಯಾಂಡಲ್ ಗ್ರೀನ್ ಕ್ಲೋಸ್ ಆದರೆ ಓಕೆ, ಅಪ್ ಸೈಡ್ ಎಂಟರ್ ಆಗುವ. ಯಾಕೆ ಎಂಟರ್ ಆದೆ ಅಂತ ತೋರಿಸ್ತೇನೆ ಈಗ. ಹಾರಿಜಾಂಟಲ್ ಲೈನ್ ಡ್ರಾ ಮಾಡ್ತೇನೆ. ಸೊ ಪ್ರೀವಿಯಸ್ಲಿ ಅಲ್ಲಿ ರೆಡ್ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿತ್ತು. ಸೊ ಆ ಲೈನನ್ನು ಈ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಔಟ್ ಮಾಡಿದ ಕಾರಣ ಇಲ್ಲಿ ಅಪ್ ಸೈಡ್ ಎಂಟ್ರಿ ತೊಗೊಳ್ಬೇಕು. ತಗೊಂಡು ಡೌನ್ ಸೈಡ್ ಎಂಟ್ರಿ, ತಪ್ಪಿ ಡೌನ್ ಸೈಡ್ ಎಂಟ್ರಿ ತೊಗೊಂಡೆ. ಆ್ಯಕ್ಚುಲಿ ಅಪ್ ಸೈಡ್ ಎಂಟ್ರಿ ತೊಗೊಳ್ಬೇಕಿತ್ತು, ಮೈ ಮಿಸ್ಟೇಕ್. ನೋಡುವ, ಲಕ್ಕಿದ್ರೆ ಇದು ಕೂಡ ವಿನ್ ಆಗ್ಬೋದು. ಆ್ಯಕ್ಚುಲಿ ಇದು ಅಪ್ ಸೈಡ್ ಹೋಗಬೇಕಿತ್ತು. ಇದೀಗ ಅಪ್ ಸೈಡ್ ಹೋದರೆ ನಾವು ನೆಕ್ಸ್ಟ್ ಒನ್ ಸ್ಟೆಪ್ ಮಾರ್ಟಿಂಗಲ್ಲಿ ಯೂಸ್ ಮಾಡುವಾಗಿಲ್ಲ. ಯಾಕೆಂತೇಳಿದರೆ ಇದು ನಮ್ಮ ಎಂಟ್ರಿಯೇ ರಾಂಗ್. ಇದು ಬೈ ಚಾನ್ಸ್ ವಿನ್ ಆದರೆ ನೆಕ್ಸ್ಟ್ ಕ್ಯಾಂಡಲ್ ಅಂತೂ ಗ್ರೀನ್ ಆಗೇ ಆಗ್ತದೆ. ಯಾಕೆಂತೇಳಿದರೆ ಇದು ಅಪ್ ಸೈಡೇ ಹೋಗಬೇಕಿದ್ದ ಕ್ಯಾಂಡಲ್. ಏನೋ ನಮ್ಮ ಫೇವರಲ್ಲಿ ವಿನ್ ಆಯಿತು. ನೋಡುವ, ಅದಕ್ಕೆ ಲಕ್ ಅಂತ ಹೇಳೋದು, ತೊಂದರೆ ಇಲ್ಲ. ಈಗ ಆ್ಯಕ್ಚುಲಿ ಸ್ಟ್ರಾಟಜಿ ಪ್ರಕಾರ ಇದು ಗ್ರೀನ್ ಆಗಬೇಕಿತ್ತು. ಸೊ ಇದು ಒನ್ ಸ್ಟೆಪ್ ಪಾರ್ಟಿಗೆಲ್ಲ ವಿನ್ ಆಗ್ತದಿಲ್ಲ ಅಂತ ವೆಯ್ಟ್ ಮಾಡಿ ನೋಡುವ. ಸೊ ಇವತ್ತಿನ ಪ್ರಾಫಿಟ್ ನೋಡ್ಬೋದು, $11.58 ಆಗಿದೆ. ಜಸ್ಟ್ ಒಂದು 10-15 ಮಿನಿಟ್ಸಲ್ಲಿ $11.58 ಆಯಿತು. ಸೊ ಇದು ಮನಿ ನೋಡಬೇಕು ಅಂತಿಲ್ಲ, ಪರ್ಸೆಂಟೇಜ್ ನೋಡಿ. 10,000 ಕ್ಯಾಪಿಟಲಿಗೆ 1,000. ಸೊ ಇದೇ ಜಾಗದಲ್ಲಿ 10 lakhs ಇರ್ತೀರ 1 lakhs ಆಗ್ತಿತ್ತು ಪ್ರಾಫಿಟ್. ನೋಡಿ, ನಾನು ಹೇಳಿದಾಗೆ ಈ ಟ್ರೇಡ್ ಗ್ರೀನ್ ಕ್ಯಾಂಡಲೇ ಕ್ಲೋಸ್ ಆಯಿತು. ನಾವು ಪ್ರೀವಿಯಸ್ ಕ್ಯಾಂಡಲ್ ಅಪ್ಸೈಡ್ ಎಂಟರ್ ಆಗ್ತಿದ್ರು, ಇದು ಒನ್ ಸ್ಟೆಪ್ ಪಾರ್ಟಿಗೆಲ್ಲ ಈ ಟ್ರೇಡ್ ವಿನ್ ಆಗೇ ಆಗ್ತಿತ್ತು. ಇವತ್ತಿಗೆ 10% ಟಾರ್ಗೆಟ್ ಹಿಟ್ ಆಯಿತು ನಮ್ಮದು. ಸೊ ಇವತ್ತಿಗೆ ಸಾಕು. ಇವತ್ತು ಯೂಸ್ ಮಾಡಿದ ಎಲ್ಲ ಸ್ಟ್ರಾಟಜಿಗಳು ಮತ್ತು ಶಾರ್ಟ್ ಪ್ಯಾಟರ್ನ್ಗಳು ಎಲ್ಲದರದ್ದು ಬೇಸಿಕ್ಕಿಂದ ಲರ್ನಿಂಗ್ ವಿಡಿಯೋ ಮಾಡುವ. ಅದನ್ನು ಹಾಕಲಿಕ್ಕೆ ಸ್ವಲ್ಪ ಮೋಟಿವೇಶನ್ ಬರಲಿಕ್ಕೆ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.